ಉಮಾ ಅವ್ರ ರಾಮ ಹೇಳೋದಕ್ಕೇನೋ ದೂರದ ಸಂಬಂಧದ ಅಕ್ಕ ತಂಗಿಯರು, ಆದ್ರೆ ಅವರು ಸ್ವಂತ ಅಕ್ಕ ತಂಗಿಯರ್ ತರ ಇರ್ತಾರೆ. ಮದ್ವೆ ನಂತರ ಅವರಿಬ್ಬರಿಗೂ ದೇವ್ರಾಣಿ ಜೇಠಾಣಿ ಆಗ್ಬಿಡ್ತಾರೆ. ಆದ್ರೆ ಅವರ ಸಂಬಂಧ ಮಾತ್ರ ಏನು ಮಾರಲ್ಲ. ಅದರಿಂದ ಅವರ ಅತ್ತೆ ಶೋಭಾ ತುಂಬಾನೇ ಸಂತೋಷ ಪಡ್ತಿದ್ಲು. ನಿಮ್ಮಿಬ್ಬರ ಈ ಸಂಬಂಧ ನೋಡಿ ಎಲ್ಲರೂ ತುಂಬಾನೇ ಹೊಗಳ್ತಾ ಇರ್ತಾರೆ ಗೊತ್ತಾ. ನೀವಿಬ್ರು ನಿಜವಾದ ಅಕ್ಕ ತಂಗಿಯರ ತರ ಇಷ್ಟು ಪ್ರೀತಿಯಾಗಿರೋದು ನಾನ್ ನಿಜವಾಗ್ಲೂ ತುಂಬಾನೇ ಇಷ್ಟ. ನೀವಿಬ್ರು ತುಂಬಾ ಒಳ್ಳೆ ಹೆಣ್ಮಕ್ಳು. ನಿಮ್ಮಿಬ್ರಿಗೂ ಪಾಪ ಎಷ್ಟು ದೃಷ್ಟಿ ಆಗಿರುತ್ತೋ ಗೊತ್ತಾ. ಥ್ಯಾಂಕ್ ಯು ಅತ್ತೆ, ನಿಮ್ಮಿಬ್ರ ಆಶೀರ್ವಾದ ಇದ್ರೆ ನಮ್ಗೆ ಅದೇ ಸಾಕತ್ತೆ, ನಾವು ಸಂತೋಷವಾಗಿರ್ತೀವಿ. ಇಲ್ಲಿ ನೋಡಿ ಅತ್ತೆ, ನಾನು ಹೋದ ಜನ್ಮದಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ಸತ್ತೆ. ಅದಕ್ಕೆ ಇವಳು ನನ್ಗೆ ಅಕ್ಕ ಆಗಿ ಬಂದಿದ್ದಾಳೆ, ನಿಮ್ಮನೆಗ್ ಸೊಸೆಯಾಗಿ ಬಂದಿದ್ದೀನಿ. ಸಮ್ಮರ್ ಹಾಲಿಡೇಸ್ ಬಂತು, ನೀವಿಬ್ರು ಅಮ್ಮನ ಮನೆಗೆ ಯಾವಾಗ ಹೋಗ್ತಿದ್ದೀರಾ? ಮಕ್ಕಳೆಲ್ಲರೂ ಟ್ಯೂಷನ್ಲಿಂದ ಬಂದ್ಬಿಡ್ಲಿ, ಆಮೇಲೆ ಅವ್ರ ಹತ್ರ ಮಾತಾಡಿ ಡಿಸೈಡ್ ಮಾಡ್ತೀವಿ. ಸರಿ ಸರಿ ಆಯ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ, ಓಕೆನಾ? ಮತ್ತೆ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳ ಜೊತೆ ಅವ್ರಿಬ್ರು ಅವರ ಅಮ್ಮನ ಮನೆಗೆ ಹೋಗ್ತಾರೆ. ಅವರು ಒಂದಿನ ಸಾಯಂಕಾಲ ಮಾರ್ಕೆಟ್ಗೆ ಹೋಗ್ತಾರೆ. ಅಜ್ಜಿ, ನಾನ್ ಮ್ಯಾಂಗೋ ಶೇಕ್ ಕುಡಿಬೇಕು. ಅಜ್ಜಿ, ನನಗೆ ಚಾಕ್ಲೇಟ್ ಶೇಕ್ ತಿನ್ಬೇಕನ್ನಿಸ್ತಾ ಇದೆ. ಒಂದ್ ಕೆಲ್ಸ ಮಾಡುಮ್ಮ, ಮಕ್ಕಳಿಗೆ ಮ್ಯಾಂಗೋ ಶೇಕ್ ಈಸ್ಕೊಡು. ಸರಿ ಅಮ್ಮ, 4 ಜನಕ್ಕೆ ಈಸ್ಕೊಡ್ಬಿಡ್ತೀನಿ. ಏನ್ 4 ಜನನೇ? ಇಲ್ಲಿರೋದು 2 ಮಕ್ಕಳು ಅಷ್ಟೇ, ಅವ್ರಿಬ್ಬರಿಗೆ ಮಾತ್ರ ಈಸ್ಕೊಡು, ಅರ್ಥ ಆಯ್ತಾ? ನನ್ಗೆ ಅವ್ರಿಗೆಲ್ಲ ಈಸ್ಕೊಡೋಕೆ ದುಡ್ಡಿಲ್ಲ. ಅವ್ರು ಬರಕ್ ಮುಂಚೆನೆ ಇವ್ರಿಗೆ ಕುಡಿಸ್ಬಿಡು. ನಾನು ಅವ್ರಿಗೆಲ್ಲ ಖರ್ಚು ಮಾಡೋದಿಲ್ಲ. ನೀನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅಮ್ಮ, ಏನ್ ಮಾತಾಡ್ತಿದ್ಯಾ? ಅವರಿಬ್ರು ಕೂಡ ನನ್ ಮನೆ ಮಕ್ಕಳು, ನನ್ನ ಮಕ್ಕಳು ಅವರು. ನೀವ್ ಈ ತರ ಮಾತಾಡ್ಬೇಡಿ. ಯಾಕಮ್ಮ ನೀನೇನೇನೋ ಈ ತರ ಯೋಚನೆ ಮಾಡ್ತೀಯಾ? ಆಗ ರಮಾ ಮತ್ತೆ ಅವ್ರಮ್ಮ ಅಲ್ಲಿಗೆ ಬರ್ತಾರೆ. ಮಕ್ಕಳ ತಗೊಳ್ಳಿ, ನಿಮ್ಮಿಬ್ಬರಿಗೂ ಚಾಕ್ಲೇಟ್ ಐಸ್ ಕ್ರೀಮ್ ತಂದಿದ್ದೀನಿ. ಅವರಿಬ್ರು ಕೂಡ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಿದ್ರು, ಅದಕ್ಕೆ ನಿಮ್ಗೋಸ್ಕರ ಕೂಡ ತಗೊಂಡ್ ಬಂದೆ. ಬೇಗ ತಿನ್ಬಿಡಿ, ಕರ್ಗೋಗ್ಬಿಡುತ್ತೆ. ಅಮ್ಮನೇ ಹೇಳಿದ್ದು ಇವರಿಬ್ರಿಗೂ ಕೂಡ ತಗೊಳ್ಳೋಣ ಅಂತ. ಅಕ್ಕ ಬರಕೇನೆ ತುಂಬಾ ಲೇಟ್ ಆಯ್ತಕ್ಕ, ಡಾಕ್ಟರ್ ಶಾಪ್ಗೆ ಬೇರೆ ಹೋಗ್ಬೇಕಾಗಿತ್ತಲ್ವಾ, ಅಲ್ಲಿ ಬೇರೆ ಮುಚ್ಚಿಬಿಟ್ಟಿದ್ರು. ಮಗು, ನೀನು ಬೆಡ್ಶೀಟ್ ತಗೊಂಡೆ ಅಮ್ಮ? ತಗೊಂಡೆ ಚಿಕ್ಕಮ್ಮ. ಉಮಾ ಮತ್ತೆ ರಮಾ ಅವರ ಅಮ್ಮಂದಿರ ಮಧ್ಯೆ ಇರುವ ಒಂದೇ ಒಂದು ಡಿಫ್ರೆನ್ಸ್ ಇದು ಮಾತ್ರನೇ. ಅಮ್ಮ, ನನಗೂ ಅಕ್ಕನಿಗೂ ಇರೋದು ಒಂದೇ ತವರ್ ಮನೆ. ಅದು ಮಾತ್ರ ಅಲ್ಲದೆ ಅಪ್ಪ ಮತ್ತೆ ಚಿಕ್ಕಪ್ಪ ಎಲ್ಲರೂ ಒಂದೇ ಕೆಲಸ ಮಾಡ್ತಿರೋದು. ಯಾಕೆ ಭೇದ ಭಾವ ನೋಡ್ತಿದ್ಯಾ? ಅದು ಮಾತ್ರ ಅಲ್ಲದೆ ಇದು ಮಕ್ಕಳು ನೋಡಿ ಕೂಡ ಕಲ್ತ್ಕೋತಾರೆ. ಅದೇ ಸಮಯದಲ್ಲಿ ಮಕ್ಕಳು ಜಗಳ ಮಾಡೋದು ಶುರು ಆಗುತ್ತೆ. ಕಾರ್ತಿಕ್, ಈ ಬಾಲ್ ನನ್ಗೆ ಅಜ್ಜಿ ಕೊಡ್ಸಿರೋದು. ನೀನ್ ಹೋಗಿ ನಿಮ್ ಅಜ್ಜಿಗೆ ಹೇಳೀಗ ಈ ತರ ದೊಡ್ಡ ಬಾಲ್ ಕೊಡ್ಸೋದಕ್ಕೆ. ನನ್ ಬಾಲ್ ಮುಟ್ಟಕ್ ಹೋಗ್ಬೇಡ. ಕಾರ್ತಿಕ್, ನೀನ್ ವರ್ಷಗೆ ಆಡಕ್ಕೆ ಬಾಲ್ ಕೊಡ್ತೀಯೋ ಇಲ್ವೋ? ಇಲ್ಲಿ ನೋಡು, ನಮ್ಮ ಅಜ್ಜಿ ನಮ್ಗೆ ಆಡಕ್ಕೆ ಎಷ್ಟು ಒಳ್ಳೆ ಗೇಮ್ ಇಸ್ಕೊಟ್ಟಿದ್ದಾರೆ ಅಂದ್ರೆ, ನೀನ್ ಬಾಲ್ ಕೊಟ್ರೇನೆ ನಿನ್ನ ಈ ಗೇಮ್ ಆಡಕ್ಕೂ ನಾವು ಒಪ್ಕೋತೀವಿ, ಇಲ್ಲಾಂದ್ರೆ ಕೊಡೋದಿಲ್ಲ. ಬಾ ಆಡೋಣ. ನಾವು ಕೂಡ ಅಜ್ಜಿ ಹತ್ರ ಹೇಳ್ತೀವಿ, ನಮ್ಗೂ ಆತರ ಗೇಮ್ ಈಸ್ಕೊಡಿ ಅಂತ. ಬಾ, ನಾವು ಹೊಸ ಬಾಲ್ ಖರೀದಿ ಮಾಡೋಣ. ಅಜ್ಜಿ ಅಜ್ಜಿ. ನೋಡಿದ್ರಮ್ಮ, ಮಕ್ಕಳು ಕೂಡ ಈ ತರ ಭೇದ ಭಾವ ಮಾಡ್ತಿದ್ದಾರೆ ಅಂತ. ನೀನ್ ಮಾಡೋ ತರನೇ ಆಗಿದೆ ಬಿಡಿ. ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಅಂತ ಮಾಡ್ತಿದ್ದಾರೆ. ಅವರಿಬ್ರು ಈ ತರ ಮಾಡೋದು ನಂಗೆ ಇಷ್ಟ ಇಲ್ಲ. ರಮಾ ಮತ್ತೆ ನಾನು ಇಬ್ರು ಸ್ವಂತ ಅಕ್ಕ ತಂಗಿನ ತರ. ಉಮನ ಮಾತು ಅವ್ರ ಅಮ್ಮನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಉಮಾ ಮತ್ತೆ ರಮಾ ಅತ್ತೆ ಮನೆಗ್ ಬಂದ್ಮೇಲೆ ಅವರು ಮಕ್ಕಳಲ್ಲಿ ಕೂಡ ಒಂದು ಚೇಂಜ್ ಅನ್ನು ನೋಡ್ತಾರೆ. ನಿಮಗ್ ಗೊತ್ತಾ ಅಜ್ಜಿ, ನಮ್ಗೆ 2 ಅಜ್ಜಿ ತಾತ ಇದ್ದಾರೆ. ಕಾರ್ತಿಕ್ ಮತ್ತೆ ರಿಯಾ ಅಜ್ಜಿ ತಾತ ನಮಗೂ ಅಜ್ಜಿ ತಾತಾನೆ. ಹೌದು, ನಮಗೆ 2 ಅಜ್ಜಿಯರಿದ್ದಾರೆ ಗೊತ್ತಾ ನಿಮ್ಗೆ? ನಮ್ಗೆ ಎಷ್ಟು ಗಿಫ್ಟ್ಸ್ ಇಸ್ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ ಗೊತ್ತಾ? ನಮ್ಗೆ ತುಂಬಾ ಇಷ್ಟ ಆಯ್ತು. ಚಿಕ್ಕ ಅಜ್ಜಿ ದೊಡ್ಡ ಅಜ್ಜಿ ಇಬ್ರು ನಮ್ಗೆ ಜಾಸ್ತಿ ಗಿಫ್ಟ್ಸ್ ಇಸ್ಕೊಟ್ರು. ಅರೇ ವಾ, ನಿಮ್ಮ ಅಜ್ಜಿ ಅಂದಿರು ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿರುವ ಗಿಫ್ಟ್ ಅನ್ನು ಇಸ್ಕೊಟ್ಟಿದ್ದಾರೆ. ಮಜಾ ಮಾಡಿ. ನಿಮ್ಗೆ 2 ಅಜ್ಜಿ ಅಂದಿರು. ಮಕ್ಕಳು ಇಷ್ಟು ಸ್ವೀಟ್ ಆಗಿ ಪ್ರೀತಿಯಾಗಿ ಮಾತಾಡೋದನ್ನ ಕೇಳಿಸ್ಕೊಂಡು ಅವ್ರ ಅಮ್ಮಂದಿರು ಇಬ್ರು ತುಂಬಾನೇ ಆನಂದ ಬಾಷ್ಪದಲ್ಲಿ ಮುಳುಗೋಗಿರ್ತಾರೆ ಮತ್ತೆ ಸಂತೋಷ ಪಡ್ತಾರೆ. ಅಕ್ಕ ತಂಗಿರಿಬ್ರು ಒಬ್ರನ್ನೊಬ್ರು ಹಗ್ ಮಾಡ್ಕೋತಾರೆ. ಬಾಮ ಚಿಕ್ಕ ಸೊಸೆ, ಒಳಗಡೆ ಬಾ. ನಮ್ಮ ಈ ಬಡವರ ಮನೆಗೆ ನಿನಗೆ ಸ್ವಾಗತ. ನೀಲಂ ಚಿಕ್ಕ ಸೊಸೆನ ಮನೆ ಒಳಗಡೆ ಸ್ವಾಗತಿಸಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಒಳಗಡೆ ಬಂದಿದ ತಕ್ಷಣ ಬಬಿತಾ ಆ ರೂಮ್ನ 4 ಕಡೆ ತಿರುಗಿ ನೋಡ್ತಾಳೆ. ಅದನ್ ನೋಡಿ ಅವ್ರ ಅತ್ತೆ ಈಗಂತಾರೆ, ಏನಾಯ್ತಮ್ಮ ಸೊಸೆ, ಏನ್ ನೋಡ್ತಾ ಇದೀಯಾ? ಅತ್ತೆ, ಈ ರೂಮ್ ಚಿಕ್ಕದಾಗಿಲ್ಲ, ಆದ್ರೆ ನನ್ ರೂಮ್ ಎಲ್ಲಿದೆ ಅಂತ ಹೇಳ್ತೀರಾ? ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಅನ್ಕೋತಿದ್ದೀನಿ. ಸೊಸೆ, ಇದೇ ನಿನ್ನ ಮತ್ತೆ ನಿಮ್ಮ ಅಕ್ಕನ ರೂಮ್. ನೀವಿಬ್ರು ಇಲ್ಲೇ ಇರ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ಗೆ ಇವಾಗ್ಲೇ ಹೊಸದಾಗ್ ಮದ್ವೆ ಆಗಿದೆ. ನಾನು ಅಕ್ಕನ್ ಜೊತೆ ಇದೇ ರೂಮಲ್ಲಿ ಇರ್ಬೇಕಂದ್ರೆ ಹೆಂಗೆ? ನಿನಗೆ ಗೊತ್ತಿದೆ ಅಲ್ಲ ತಾಯಿ, ನಾವು ತುಂಬಾ ಬಡವ್ರಂತ. ಈ ಪೂರ್ತಿ ಮನೇಲಿರೋದು ಇದೊಂದೇ ರೂಮು, ಆದ್ರಿಂದ ನೀವ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ತಾಯಿ. ಇಲ್ಲೇ ನೀನು ಬೆಡ್ ಹಾಕೊಂಡು ಮಲ್ಕೋ, ಆಯ್ತಾ? ಅವಳು ತುಂಬಾನೇ ಕೋಪದಿಂದ ಕುತ್ಕೊಂಡಿರ್ತಾಳೆ. ಸಾಯಂಕಾಲ ಅವ್ರಕ್ಕ ನೀರ್ ತಗೊಂಡ್ ಬಂದು ಕೊಡ್ತಾರೆ. ತಗೋ ಬಬಿತಾ, ನಿನ್ಗೋಸ್ಕರ ನೀರು. ಬೇರೇನಾದ್ರೂ ಬೇಕಾದ್ರೆ ಹೇಳು. ಅಕ್ಕ ತಂಗಿಯರು ಇಬ್ರು ಅವರವರ ಗಂಡಂದಿರೋ ಜೊತೆ ಮಲ್ಕೊಂಡು ನಿದ್ದೆ ಮಾಡ್ತಾರೆ.
ಒಂದ್ ಕಡೆ ಆ ಮನೆಯ ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ, ಇನ್ನೊಂದ್ ಕಡೆ ಚಿಕ್ಕ ಮಗ ಚಿಕ್ಕ ಸೊಸೆ. ಸಡನ್ ಆಗಿ ಏನೋ ಹಾಳಾದ ವಾಸನೆ ಬರುತ್ತೆ. ಆಗ ಬಬಿತಾ ನಿದ್ದೆಯಿಂದ ಎದ್ದೊಳ್ತಾಳೆ. ಇಷ್ಟು ಮೋಸವಾದ ವಾಸನೆ ಎಲ್ಲಿಂದ ಬರ್ತಾ ಇದೆ? ಛೀ, ಏನೋ ಗಬ್ಬು ನಾತ ಹೊಡಿತಿದೆ. ಆ ಕಡೆ ಈ ಕಡೆ ನೋಡ್ತಾಳೆ, ಆದ್ರೆ ಅವಳಿಗೆ ಏನು ಕಾಣಿಸಲ್ಲ. ಆಮೇಲೆ ಸ್ವಲ್ಪ ತಾದ್ಮೇಲೆ ಅಲ್ಲೇ ಅವ್ರ ಅಕ್ಕ ಬಾಂಬ್ ಬಿಡ್ತಿರ್ತಾಳೆ. ಅಯ್ಯಯ್ಯೋ, ಏಳ್ದೇನ ಇದೆಲ್ಲ ಘನ ಕಾರ್ಯ ಸಾಧಿಸ್ತಿದ್ದಾಳೆ ಬಿಡಪ್ಪ. ಥು, ಪರೋಟಗಳನ್ನ ತಿಂದು ತಿಂದು ನನ್ ಜೀವನನ ಹಾಳು ಮಾಡ್ತಿದ್ದಾರೆ. ಅರೇ ದೇವ್ರೆ, ಏನಪ್ಪ ಇದು? ಈ ಮನೇಲಿ ಯಾರಿಗೂ ನಾಚಿಕೆ ಇಲ್ಲ ಅನ್ಸತ್ತೆ. ನನಗೆ ತಲೆ ಕೆಟ್ಟೋಗ್ತಿದೆ ಅಲ್ವಾ? ನನ್ನ ಮೊದಲನೇ ದಿನ ರಾತ್ರಿ ಈ ರೀತಿನ? ಮೊದಲನೇ ದಿನದ ಬಗ್ಗೆ ಮರ್ತೋಗ್ಬಿಡು. ನಿದ್ದೆ ಅಟ್ಲೀಸ್ಟ್ ಮಾಡ್ಬೋದಂದ್ರೆ ಅದೂ ಆಗ್ತಿಲ್ಲ. ಆಗ ಸಡನ್ ಆಗಿ ಅವ್ರ ಅಕ್ಕ ಎದ್ದೋಳೆ ಈಗಂತಾಳೆ, ಅರೆ ಏನಮ್ಮ, ನೀನ್ ನಿದ್ದೆ ಮಾಡಿಲ್ವಾ? ಏನ್ ಮಾಡ್ತಿದ್ಯಾ? ಆಹಾ, ನೀವ್ ಈ ರೀತಿ ಗ್ಯಾಸ್ ಬಿಡ್ತಿದ್ರೆ ನಿದ್ದೆ ಎಲ್ಲಿ ಬರುತ್ತೆ? ಅದ್ರ ಜೊತೆಗೆ ಈ ಸೊಳ್ಳೆ ಕಾಟ ಬೇರೆ ಅಲ್ವಾ? ಅರೆ, ನಾನ್ ಪ್ರೆಗ್ನೆಂಟ್ ಆಗಿದ್ದೀನಂತ ನಿಮಗ್ ಗೊತ್ತಲ್ವಾ? ಈ ಟೈಮಲ್ಲಿ ಇದೆಲ್ಲ ನಾರ್ಮಲೇ. ಸರಿ, ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಬಬಿತಾ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಮಾಡ್ಬಿಡ್ತಾಳೆ. ಮಾರನೇ ದಿನ ಅವ್ರ ಮನೇಲಿ ಫಂಕ್ಷನ್ ಇರುತ್ತೆ. ಊರೆಂಗಸರು ಎಲ್ಲರೂ ಬರ್ತಾರೆ. ಸೊಸೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾಳೆ. ಆಹಾ, ಚಿಕ್ಕ ಸೊಸೆ ದೊಡ್ಡ ಸೊಸೆ ಹೇಳ್ದಂಗೆ ಗುಡ್ ನ್ಯೂಸ್ ನೀನ್ ಕೂಡ ಹೇಳ್ಬೇಕು. ಅದ್ರಗೋಸ್ಕರ ಕಾಯ್ತಾ ಇರ್ತೀವಿ. ಗುಡ್ ನ್ಯೂಸ್ ಹೇಳ್ಬೇಕಂತೆ. ಮದ್ವೆ ಮೊದಲ ದಿನದಿಂದನೇ 4 ಜನ ಸೇರ್ಕೊಂಡ್ ಮಲ್ಕೋತಾ ಇದೀವಿ. ಇದ್ರಲ್ಲಿ ಗುಡ್ ನ್ಯೂಸ್ ಬೇರೆ ಅಂತೆ. ಪ್ರೈವಸಿ ಅಂತ ಇಲ್ಲೂ ಏನೂ ಇಲ್ಲ. ಹಿಂಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ಒಂದಿನ ದೊಡ್ಡ ಸೊಸೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಬಬಿತಾ ಕೂಡ ಅವರ ಅಕ್ಕನ್ ಜೊತೆ ಮಾತಾಡ್ತಿರ್ತಾಳೆ. ಒಂದೇ ರೂಮಲ್ಲಿರೋ ಕಾರಣದಿಂದ ಅವರಿಬ್ರು ಫೋನಲ್ಲಿ ಕೂಡ ಸರಿಯಾಗಿ ಮಾತಾಡ್ಕೊಳಕ್ಕಾಗಿಲ್ಲ. ಓಫೋ, ಏನ್ ಕರ್ಮ ಅಪ್ಪ, ಸರಿಯಾಗಿ ಫೋನಲ್ಲಿ ಕೂಡ ಮಾತಾಡಕ್ಕಾಗಲ್ಲ. ಅಷ್ಟು ನಿನಗೆ ಕಷ್ಟ ಆಗಿದ್ರೆ ಆಚೆ ಹೋಗಿ ಮಾತಾಡು, ಅರ್ಥ ಆಯ್ತಾ? ನಾನ್ ಯಾಕೆ ಹೋಗ್ಬೇಕಾಚೆ? ನೀವ್ ಬೇಕಾದ್ರೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಮಾತಾಡಿ. ಹಾ, ಓಫೋ, ನಿಮ್ಮತ್ರ ಮಾತಾಡೋದೇ ತಪ್ಪು ಬಿಡು. ಹಂಗಂತೇಳಿ ಅವಳು ಅಡ್ಗೆ ಮಾಡೋಣ ಅಂತ ಕಿಚನ್ಗೆ ಹೋಗ್ಬಿಡ್ತಾಳೆ. ಮತ್ತೆ ಅವಳು ರೂಮ್ಗ್ ಬಂದು ನೋಡ್ತಾಳೆ, ಎಲ್ಲಾ ವಸ್ತುಗಳು ಆ ಕಡೆ ಈ ಕಡೆ ಅಂತ ಬಿದ್ದಿರುತ್ತೆ. ಅದನ್ ನೋಡಿ ಅವಳಿಗೆ ತಲೆನೇ ಕೆಟ್ಟೋಗುತ್ತೆ. ಅರೆ ತಂಗಿ, ಏನಮ್ಮ ಇದು? ಯಾಕೆ ರೂಮ್ ನಿಂಗ್ ಹಾಳ್ ಮಾಡಿಟ್ಟಿದ್ಯಾ? ಮತ್ತೆ ಯಾಕಿದನ್ನೆತ್ತಿ ನನ್ ಬೆಡ್ ಮೇಲೆ ಹಾಕಿದ್ಯಾ? ಈ ಬಟ್ಟೆನ ಯಾಕೆ ಹಿಂಗಿಟ್ಟಿದ್ಯಾ? ನೋಡಿ ಅಕ್ಕ, ಮರಿಬೇಡಿ, ಇದು ನಿಮ್ ರೂಮ್ ಮಾತ್ರ ಅಲ್ಲ, ನಂದು ಕೂಡ ಅಂತ. ನನ್ ರೂಮಲ್ಲಿ ಹೆಂಗಿರ್ಬೇಕನ್ನೋದು ನನ್ನಿಷ್ಟ, ಬೇರೆ ಯಾರ್ ಪರ್ಮಿಷನು ನಂಗ್ ಬೇಕಾಗಿಲ್ಲ. ಆಮೇಲೆ ಪಾಪ ಅವಳು ಪ್ರೆಗ್ನೆಂಟ್ ಆಗಿದ್ರು ಕೂಡ ತುಂಬಾ ಕಷ್ಟಪಟ್ಟು ರೂಮ್ ಎಲ್ಲ ಕ್ಲೀನ್ ಮಾಡ್ತಾಳೆ. ಹಿಂಗೆ ಸ್ವಲ್ಪ ದಿನ ಕಳೆಯುತ್ತೆ. ಡೆಲಿವರಿ ಡೇಟ್ ಕೂಡ ಅವಳಿಗೆ ಹತ್ರ ಬರುತ್ತೆ. ಅದಕ್ಕೆ ಅವ್ರ ಅತ್ತೆ ಶ್ರೀಮಂತದ ಫಂಕ್ಷನ್ ಒಂದು ಅರೇಂಜ್ ಮಾಡ್ತಾಳೆ. ಅದಕ್ಕೆ ಅವಳು ಮಿರರ್ ಮುಂದೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ. ಅದನ್ ನೋಡಿ ಅವ್ರ ತಂಗಿ ಅಂತಾಳೆ, ಅಕ್ಕ ಆಯ್ತಾ, ನೀವು ರೆಡಿ ಆಗಿದ್ದಾದ್ರೆ ನಾನು ಸ್ವಲ್ಪ ರೆಡಿ ಆಗ್ತೀನಿ. ನೀವ್ ಸ್ವಲ್ಪ ಈ ಕಡೆ ಬರ್ತೀರಾ? ಶ್ರೀಮಂತ ನಂದಲ್ವಾ, ನಾನ್ ಮೊದಲು ರೆಡಿ ಆಗ್ತೀನಿ, ಆಮೇಲೆ ನೀನ್ ರೆಡಿ ಆಗು. ಅಯ್ಯೋ, ಏನಪ್ಪಾ ಈ ಕಷ್ಟ? ಈ ಮನೆಗ್ ಬಂದಾಗಿಂದ ಎಲ್ಲ ಒಂದೇ ಇರೋದು. ಬಾತ್ರೂಮ್ ಒಂದು, ಕನ್ನಡಿ ಒಂದು, ಬೆಡ್ ಒಂದು, ಎಲ್ಲ. ಇದ್ರ ಮಧ್ಯದಲ್ಲಿ ಹೆಂಗ್ ಜೀವನ ಮಾಡೋದಂತ ಅರ್ಥನೇ ಆಗ್ತಿಲ್ಲ. ಹಾ, ನಾನ್ ಮಾತ್ರ ರಾಣಿ ತರ ಬದುಕ್ತಿದ್ದೀನಾ? ಇದಕ್ ಮುಂಚೆ ನನ್ ರೂಮಲ್ಲಿ ನಾನು ಒಬ್ಳೇ ಇರ್ತಿದ್ದೆ. ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆನೆ ನಾನು ನಿನ್ ಜೊತೆ ಇರ್ಬೇಕಾಗಿತ್ತು. ನನಗ್ ತುಂಬಾ ಕಷ್ಟ ಆಗ್ತಿದೆ. ರೂಮನ್ನ ಕ್ಲೀನ್ ಆಗಿ ಇಟ್ಕೊಳಕ್ಕೂ ಆಗೋದಿಲ್ಲ ನಿನ್ಗೆ ಅಲ್ವಾ? ಹೌದಾ? ಹಾಗಾದ್ರೆ ಈ ರೂಮ್ ನಿಮ್ ಮಾತ್ರನಾ? ಹಾಗಾದ್ರೆ ನಮ್ ರೂಮ್ ಅಲ್ವಾ ಇದು? ಯಾಕಂಗ್ ಮಾತಾಡ್ತೀಯಾ? ಮಾತು ಹೆಚ್ಚಾಗಿ ಅವರಿಬ್ಬರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗ್ಬಿಡುತ್ತೆ. ಆಗ ಸಡನ್ ಆಗಿ ತಂಗಿಯ ಕೈ ಅಕ್ಕನ್ ಮೇಲೆ ಬಿದ್ದು ಅವಳು ಕೆಳಗಡೆ ಬಿದ್ಬಿಡ್ತಾಳೆ. ಆದ್ರೆ ಅಲ್ಲಿ ನಿಂತಿರುವ ಅವರ ಗಂಡ ಬೇಗ ಬೇಗ ಓಡ್ ಬಂದು ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ, ಮತ್ತೆ ಬೀಳೋದ್ರಿಂದ ತಪ್ಪಿಸ್ತಾನೆ. ದೇವ್ರೇ, ನೀನು ಜಸ್ಟ್ ಬೀಳೋದ್ರಲ್ಲಿದ್ದೀಯಲ್ಲೇ, ದೇವ್ರು ಉಳಿಸ್ಬಿಟ್ಟ ಅಷ್ಟೇ. ಈಗ ನನ್ನ ಮಗ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ ಹೊಟ್ಟೆಲಿರೋ ಮಗುಗೆ ಏನಾಗ್ತಿತ್ತು? ನನ್ ಕೈಲಿ ಊಹೆ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮಿಬ್ಬರ ಬಗ್ಗೆ ಯೋಚನೆ ಇಲ್ಲ ಅಂದ್ರು ಅವಳ ಹೊಟ್ಟೆಯಲ್ಲಿ ಬೆಳಿತಿರುವ ಮಗು ಬಗ್ಗೆ ಅಟ್ಲೀಸ್ಟ್ ಯೋಚನೆ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿದೆ, ಈ ಮನೆಯಲ್ಲಿ ಒಂದೇ ರೂಮ್ ಇರೋದ್ರಿಂದಾನೇ ಈ ಪ್ರಾಬ್ಲಮ್ ಎಲ್ಲ ಬರ್ತಿದೆ ಅಂತ. ನಾವು ಬಡವರಾಗಿರೋ ಕಾರಣದಿಂದ ಇನ್ನೊಂದು ರೂಮ್ ತಗೊಳಕ್ಕಾಗಲ್ಲ. ಆದ್ರೂ ಸಹ ನನ್ ಮಕ್ಕಳು ಕಷ್ಟ ಪಡ್ತಿದಾರಲ್ವಾ, ಸಂಪಾದನೆ ಮಾಡ್ತಿದ್ದಾರೆ, ಅದನ್ನಿಟ್ಟು ಇನ್ನೊಂದು ರೂಮ್ ತಗೋತಾರೆ. ಅದ್ರವರೆಗೂ ಸ್ವಲ್ಪ ವೇಟ್ ಮಾಡು. ನೀವು ದಯವಿಟ್ಟು ಈ ತರ ಜಗಳ ಮಾಡಿ ನೀವು ಹಾನಿ ಮಾಡ್ಕೋಬೇಡಿ. ಹೊಟ್ಟೆಲಿರೋ ಮಗು ಕೂಡ ಕಷ್ಟ ಅಲ್ವಾ? ನಮ್ಮನ್ನ ಕ್ಷಮಿಸಿ ಅತ್ತೆ, ಇನ್ಮೇಲೆ ನಾವ್ ಈ ರೀತಿಯಾದ ತಪ್ಪು ಮಾಡಲ್ಲ. ತುಂಬಾ ದೊಡ್ಡ ತಪ್ಪಾಯ್ತು. ಹಾ ಅತ್ತೆ. ಅಷ್ಟಲ್ಲೇ ದೊಡ್ಡವನು ನರೇಶ್ ಅಂತಾನೆ, ನೀವು ಟೆನ್ಷನ್ ಮಾಡ್ಬೇಡಿ, ನಾವು ಜಾಗ ತಕೊಂಡಿದೀವಿ, ಮತ್ತೆ ಮನೇನು ದೊಡ್ಡದು ಮಾಡ್ತೀವಿ. ಹಾ, ನಾವು ಎಣ್ಸಿದ್ವಿ ಮನೆ ಆದ ನಂತರ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ. ಆದ್ರೆ ಇದೆಲ್ಲ ನಮ್ಮ ಟೆನ್ಷನ್ ಎಲ್ಲ ಸರಿಯಾಗೋಗುತ್ತೆ ಬಿಡಿ. ಅದನ್ ಕೇಳಿ ಅವ್ರ ಮೂವರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅಕ್ಕ ತಂಗಿಯರು ಇಬ್ರು ಒಬ್ರ ಜೊತೆ ಒಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಒಂದ್ ರೂಮ್ ಇದೆ ಅಂತ ಅವ್ರ ಮಧ್ಯದಲ್ಲಿ ಜಗಳನೂ ಇರ್ತಿರ್ಲಿಲ್ಲ. ಸ್ವಲ್ಪ ದಿನದ ನಂತರ ಅವ್ರ ಮನೆನೂ ಕಟ್ಟಿ ಮುಗಿಸ್ಬಿಡ್ತಾರೆ. ಆಮೇಲೆ ಎಲ್ಲಾರು ಸಪ್ರೇಟ್ ರೂಮ್ ಅಲ್ಲಿ ತುಂಬಾ ಸಂತೋಷವಾಗಿರ್ತಾರೆ. Best buddies.
हेलो फ्रेंड्स, Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।